ಖುಷಿ ತಂತು, ಭಾಳ ಸಂತೋಷ ಆಯಿತು. ನೀನು ಎತ್ತರದಲ್ಲಿ ಬೆಳೆದಿದ್ಯಾ, ಮಂತ್ರಿ ಆಗಿದೆಯಾ ಅಂತ 2 ಬಾರಿ ಮಂತ್ರಿ ಆಗಿದೆಯಾ, ನೀನು 5 ಬಾರಿ ಚಾಮರಾಜಪೇಟೆಯಲ್ಲಿ MLA ಆಗೋದು ಅದು ಸುಲಭ ಇಲ್ಲ, ನೀನು 5 ಬಾರಿ MLA ಹಾಕಿದೆಯಾ, ಈ ಥರನೇ ಮೇಂಟೈನ್ ಮಾಡು ಅಂತ ಭಾಳ ಖುಷಿಯಾಗಿ ಭಾಳ ಆತ್ಮೀಯಾಗಿ ಮಾತಾಡೋರು. ಯಾರು ಹೋದ್ರು ಅವರು, ನಾನು ನೀವು ಅಂತ ಇಲ್ಲ, ಯಾರು ಹೋದ್ರೂ ಭಾಳ ಆತ್ಮೀಯಾಗಿ ಮಾತಾಡೋರು, ಭಾಳ ಗೌರವ ಕೊಡೋರು. ಹಾಗಾಗಿ ನನ್ನ ಕಂಡ್ರೂ ಭಾಳ ಪ್ರೀತಿ ಇತ್ತು. ಎಲ್ಲೋ ಒಂದು ಕಡೆ ಇವತ್ತು ಅಶೋಕ್ ಅವ್ರು ಹೇಳಿದ್ರು ಒಂದು ಮಾತು, ಒಬ್ಬ ಹುಟ್ಟ ಮೇಲೆ ಸಾಯಲೇಬೇಕಂತ ಸಹಜ. ಅಂದರೆ ನಾವು ಏನು ಒಳ್ಳೆ ಕೆಲಸ ಮಾಡ್ತೀವಿ ಜನ ನೆನೆಸ್ಕೊಂತ, ನನ್ನ ಯಾವಾಗಲೂ ಅದೇ ಹೇಳೋದು ನಾನು. ನಾವು ಇರುವಾಗ, ನಾವು ಹೋಗುವಾಗ ಏನೂ ಹೊತ್ಕೊಂಡು ಹೋಗಲ್ಲ. ಒಳ್ಳೆ 4 ಕೆಲಸ ಮಾಡಿದ್ರೆ ಜನ ನೆನೆಸ್ಕೊಂಡು ಕಣ್ಣಲ್ಲಿ ನೀರಾಗಬೇಕು. ಇವತ್ತೆಲ್ಲ ನಾವೆಲ್ಲ ಏನಕ್ಕೆ ಎಸ್ ಎನ್ ಕೃಷ್ಣ ನೆನೆಸ್ಕೊಳ್ತೀವಿ ಅಂದರೆ ಅವ್ರ ವ್ಯಕ್ತಿ ಆ ಥರ ಇದ್ದರು. ಅವ್ರು ಮಾಡಿರೋ ಕೆಲಸಗಳು ಇಡೀ ದೇಶ, ನಮ್ಮ ರಾಜ್ಯಕ್ಕೂ ಮಾಡಿದ್ದಾರೆ, ಕೇಂದ್ರದಲ್ಲಿ ಮಂತ್ರಿಯಾಗಿ ಅಲ್ಲೂ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವ್ರು ಇಷ್ಟೇ ಹೇಳೋದು ನಾನು, ಅವ್ರ ಕುಟುಂಬಕ್ಕೆ ಎಷ್ಟು ನೋವಾಗಿದೆ ಅದು 2 ನೋವು ನಮಗೂ ಆಗಿದೆ. ಅವ್ರು ಭಾಳಷ್ಟು ಅಭಿಮಾನಿ, ಬರೀ ನಮ್ಮ ರಾಜ್ಯದಲ್ಲಿಲ್ಲ, ಇಡೀ ದೇಶದಲ್ಲಿ ಅವ್ರ ಅಭಿಮಾನಿಗಳಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರ ಅಭಿಮಾನಿಗಳಿದ್ದಾರೆ. ನಾನು ಇಷ್ಟೇ ಭಗವಂತಂತೆಲ್ಲ ಪ್ರಾರ್ಥನೆ ಮಾಡೋದು, ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ, ಅವ್ರ ಅಭಿಮಾನಿಗಳಿಗೆ, ಅವ್ರ ಕುಟುಂಬಕ್ಕೆ ಈ ಆಗಿರೋ ಘಟನೆನ ಸಹಿಸ್ಕೊಳ್ಳೋದು ಶಕ್ತಿ ಕೊಡಲಿ ಅಂತ ಭಗವಂತ ಪ್ರಾರ್ಥನೆ ಮಾಡಿ ನನಗೆ 2 ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದು ತಮ್ಮ ಮನಸ್ಸಿನ ನಾನು ಮಾತು ಮುಗಿಸ್ತೀನಿ. ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಎಸ್.ಎಂ. ಕೃಷ್ಣರವರ ನಿಧನದ ಹಿನ್ನೆಲೆಯಲ್ಲಿ ತಾವು ತಂದಿರತಕ್ಕಂಥ ಸಂತಾಪ ಸೂಚನೆಗೆ ಬೆಂಬಲವನ್ನು ಕೊಡ್ತಾ, ನಾನು ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ಈಗಾಗಲೇ ಮುಖ್ಯಮಂತ್ರಿಯಿಂದ ಪ್ರಾರಂಭಗೊಂಡು ಅನೇಕ ಜನ ಅವರ ಒಡನಾಟದ ಬಗ್ಗೆ, ಅವರ ಕಾರ್ಯವೈಖರಿ ಬಗ್ಗೆ, ಅವರ ಬುದ್ಧಿವಂತಿಕೆ ಬಗ್ಗೆ, ಅವರ ಡ್ರೆಸ್ ಕೋಡ್ ಬಗ್ಗೆ ಎಲ್ಲ ವಿಚಾರನೂ ಕೂಡ ಇವತ್ತು ಚರ್ಚೆ ಮಾಡಿದ್ದಾರೆ. ಅವರು ಒಂದು ವಿಶೇಷವಾದಂಥ ರಾಜಕಾರಣಿ ಈ ದೇಶದಲ್ಲಿ ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿದ್ರೆ, ಅವರು ಇಲ್ಲಿ ಲಾ ಮಾಡಿದರು. ಮಾಸ್ಟರ್ ಆಫ್ ಲಾ ಮಾಡೋದಕ್ಕೆ ಅಮೆರಿಕಕ್ಕೆ ಹೋದಾಗ ಜಾನ್ ಎಫ್ ಕೆನೆಡಿ ಅವರಿಗೆ ಚುನಾವಣಾ ಪ್ರಚಾರವನ್ನು ಮಾಡಿದಂಥವ್ರು. ಅವರ ರಾಜಕಾರಣ ಪ್ರಾರಂಭ ಆಗಿದ್ದು ಅವ್ರದ್ದು ಅಮೇರಿಕಾದಲ್ಲಿ. ಅಲ್ಲಿಂದ ಬಂದು ಇಲ್ಲಿ ಲಾ ಕಾಲೇಜ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿರ್ಬೇಕಾದಾಗ ವಿಧಾನಸಭೆಗೆ ಪ್ರವೇಶ ಮಾಡಿ ತದನಂತರ ಅನೇಕ ರೀತಿಯಾದಂಥ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಅದೆಲ್ಲದೂ ಕೂಡ ದಾಖಲೆಯಲ್ಲಿದೆ, ನಾನೇನು ಹೇಳಕ್ಕೆ ಹೋಗೋದಿಲ್ಲ. ಒಂದು ಅವರ ಒಡನಾಟ, ಅವರು ಕೈಗಾರಿಕಾ ಸಚಿವರಾಗಿದ್ದರು. ಆಗಿದ್ದಂಥ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಅವರು ಮಂಡಿಸ್ತಕ್ಕಂಥ ವಿಚಾರಗಳನ್ನು ನಾವು ಸ್ಟೂಡೆಂಟ್ಸ್ ಆಗಿ ನೋಡಿಕೊಂಡು ಅವ್ರನ್ನ ಅನುಕರಣೆ ಮಾಡ್ತಕ್ಕಂಥ ರೀತಿಯಲ್ಲಿ ನಾನು ರಾಜಕೀಯ ಪ್ರವೇಶ ಮಾಡೋವಂಥ ಪ್ರಶ್ನೆ ಆಯಿತು. ಬಹಳ ವರ್ಷಗಳ ಕಾಲ ಅವ್ರು ಬದುಕಿರುವಾಗಲೂ ಕೂಡ ಕೊನೆವರೆಗೂ ಕೂಡ ಅವ್ರ ಜೊತೆಯಲ್ಲಿ ನಾನು ರಾಜಕಾರಣವನ್ನು ಇದ್ದೆ. ಅವರು ಮುಖ್ಯಮಂತ್ರಿ ಆದಾಗ ನಾನು ಕೃಷಿ ಮಂತ್ರಿ ಆಗಿದ್ದೆ. ಕೃಷಿ ಮಂತ್ರಿ ಆದಾಗ ಯಾವ್ಯಾವ ರೀತಿಯಾದಂಥ ಸಲಹೆಗಳನ್ನು ನಾವು ಕೊಡ್ತಿದ್ವೋ ಎಲ್ಲ ಸಲಹೆಗಳನ್ನು ಕೂಡ ಏಕಾಏಕಿಯಾಗಿ ಒಪ್ಪತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು. ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಅಂತಕ್ಕಂಥದ್ದು ಇಂಟ್ರೊಡ್ಯೂಸ್ ಆಗಿದ್ದು ಎಸ್.ಎಂ. ಕೃಷ್ಣ ಅವರ ಕಾಲದಲ್ಲಿ. ಇವತ್ತು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಆಗಿದ್ದಂಥದ್ದು ಎಸ್.ಎಂ. ಕೃಷ್ಣ ಅವರಂಥ ಕಾಲದಲ್ಲಿ. MSPನಲ್ಲಿ ನಾನೇ ಕ್ಯಾಬಿನೆಟ್ ಸಬ್ ಕಮಿಟಿ ಚೇರ್ಮನ್ ಆದರೂ ಕೂಡ ಎಷ್ಟು ಹಣ ಬೇಕಾದರೂ ಕೊಡೋದಕ್ಕೆ ತಾವು ತಯಾರಿದ್ರು, ಕೊಡ್ತಾಯಿದ್ರು. ರಾಗಿನೂ ಕೂಡ ಇವತ್ತು ಪರ್ಚೇಸ್ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದು ಆ ಕಾಲದಲ್ಲೇ. ಹಾಗಾಗಿ ಅವರ 1-2 ಅಲ್ಲ, ಅನೇಕ ತಿರುವಾದಂಥ ಅವರು ಮಾಡಿರ್ತಕ್ಕಂಥ ಪ್ರಗತಿಪರವಾದಂಥ ಜನಪರವಾದಂಥ ಕೆಲಸಗಳನ್ನು ನಾವು ಹೇಳ್ತಾ ಹೋದರೆ ಗಂಟೆಗಟ್ಟಲೆಗಳಾಗ್ತದೆ. ಆದರೆ ನನ್ನ ಅವರ ವೈಯಕ್ತಿಕವಾದ ಸಂಬಂಧ, ನಾನು ಪ್ರತಿನಿಧಿಸಿದಂಥ ಕ್ಷೇತ್ರ ಅತ್ಯಂತ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ ಸೆಂಟ್ರಲಿ ಬ್ಯಾಕ್ವರ್ಡ್ ಏರಿಯಾ, ಅಂತರ್ಜಲ ಇಲ್ಲ, ಅಂಥ ಸಂದರ್ಭದಲ್ಲಿ ಕುಡಿಯೋ ನೀರಿಗೆ ತೊಂದರೆ ಆಗ್ತಕ್ಕಂಥದ್ದಲ್ಲಿ ಆಗ ನಾನು ಮನವಿ ಮಾಡಿದೆ. ಮನವಿ ಮಾಡಿ ಏನಾದರೂ ಮಾಡಿ ನನಗೆ ಶಾಶ್ವತವಾದಂಥ ಯೋಜನೆಗಳನ್ನ ಮಾಡಬೇಕು ಅಂತೇಳಿ ಮನವಿ ಮಾಡಿದಂಥ ಸಂದರ್ಭದಲ್ಲಿ ಆಗ ಅವರು ಒಂದು ಬುದ್ಧಿವಂತಿಕೆ ಕೆಲಸವನ್ನು ಮಾಡಿದರು ಅಂತ ಹೇಳಿದ್ರೆ, ರಾಷ್ಟ್ರಕ್ಕೆ ಯಾವ ರೀತಿಯಾಗಿ ಜಲನೀತಿ ಇದೆಯೋ ರಾಜ್ಯಕ್ಕೂ ಒಂದು ಜಲನೀತಿಯನ್ನು ಮಾಡಬೇಕು ಅಂತ ಹೇಳಿ ಆ ಜಲನೀತಿಯನ್ನು ತಂದು ಅದು ಅನುಷ್ಠಾನಗೊಳಿಸಿದ್ದಾದ ಮೇಲೆ ಆ ನೀತಿಗೆ ಅನುಗುಣವಾಗಿ
ಇವತ್ತು ನಮ್ಮ ಮತಕ್ಷೇತ್ರ